ಅವನ್ನೆಲ್ಲ ಕೇಳ್ಬೇಡ, ಹೋಗಪ್ಪ. ನಾವೆಲ್ಲ ಮಾತಾಡಿದ್ರೆ ಸಮಸ್ಯೆ ಆಗ್ಬಿಟ್ಟು ನಂಬರ್ ಪ್ಲೇಟು ಟೇಪ್ ಹಾಕ್ಕೊಂತೀವಿ. ಮೋದಿ ಏನ್ ಮಾಡ್ದ ನನ್ಗೆ ಗೊತ್ತಿಲ್ಲ. ನನ್ ಹೇಳು ಒಳ್ಳೆ ಯಾರೆಲ್ಲ ಅದೇ ಹೇಳೋದು. ನೀನ್ ಒಳ್ಳೆತನ ನೀನು ಬಿಂಸಪ್ಪ. ಓಕೆ, ನಾನು ಓಟ್ ರೆಡಿ ಮಾಡಿ. ಆಪೋಸಿಟ್ ಇದೆ ಓಟೇ ಇಲ್ಲ ಓಟೇ ಇಲ್ಲ ಅವ್ರದ್ದು ಓಟೇ ಇಲ್ಲ. அடுத்த நிமிஷம் நிச்சயமில்லாத வாழ்க்கைங்க. முடிஞ்ச வரைக்கும் எல்லாரையும் சந்தோஷப்படுத்துவோம். எல்லாருக்கும் குட் மார்னிங், வெல்கம் பேக் டு அவர் சேனல். இன்னைக்கு நம்ம 1 year சேலஞ்ச் நம்ம எத்தனை இருக்கோம் பார்த்தீங்கன்னா நம்ம டே 314. சரி, சிஎஸ் இருக்கோம்ப்பா, நான் தோத்துட்டேன். ஓகே, நேற்று தான் யார்கிட்டே கேட்கல, இன்னைக்கு கேட்கணும். இன்னைக்கு கேட்டால் தான் நம்ம நாளைக்கு போஸ்ட் பண்ணுற போனாலும் இன்னைக்கு எனக்கு கரெக்டாக இருக்கும் டைமிங்கு. சரி வாங்க, இன்னைக்கு போய் யார்கிட்டே கேட்கலாம். பிஜேபி பண்ணுவாங்களா, காங்கிரஸ் பண்ணுவாங்களா? சரி வாங்க, இன்னைக்கு அந்நாள் நம்மளுக்கு எப்படி போகுதுன்னு இன்னைக்கு அந்த வீடியோக்குள்ள போய் பார்த்து தெரிஞ்சுக்கலாம். சரி வாங்க, வீடியோக்குள்ள போகலாம். ஆனா ಒಳ್ಳೆ ಎಲೆಕ್ಷನ್ ಬರ್ತೈತಲ್ಲ, ಯಾರನ್ನ ಕರೀತಾರ? ಅವನ್ನೆಲ್ಲ ಕೇಳ್ಬೇಡ, ಹೋಗಪ್ಪ. ನಾವೆಲ್ಲ ಮಾತಾಡಿದ್ರೆ ಸಮಸ್ಯೆ ಆಗ್ಬಿಟ್ಟು ಅಬ್ರೆಲ್ಲ ಮಾತಾಡಿದ್ರೆ ಸಮಸ್ಯೆ ಆಗ್ಬಿಟ್ಟು. ಸರಿ ವಾங்க, ಹೆಚ್ಚಿನ ಸುಟ್ರಪ್ಪ ನಮ್ಮ ಕಟ್ಲಿಂದ ನಮ್ದು ಇದೆಲ್ಲ ಓಟ್ ರೆಡಿ ಇದೆಯಾ? ನೀವು ಓಟ್ ಹಾಕ್ತೀರ, ಯಾರು ಓಟ್ ಹಾಕ್ತೀರಾ? ಬಿಜೆಪಿ. ಈಗ ಬಿಜೆಪಿ ಓಟ್ ಹಾಕ್ತೀರಾ ಬ್ರೋ? ಅವ್ರು ನಿಮಗೆ ಓಟ್ ಹಾಕ್ತಿದ್ದೀರಾ? ನನಗೆ ಇದು ಮಾಡ್ಕೊಡ್ತೀನಿ ಏನು ಕೇಳ್ತೀರಾ? ಬ್ರೋ, ನಮ್ಗೆ ಎಲ್ಲರಿಗೂ ಗಾಡಿ ಬೇಕು ಬ್ರೋ, ಫ್ರೀಯಾಗಿ. ಎಲ್ಲರೂ ಗಾಡಿ ಬೇಕಷ್ಟೇನಾ? ಗಾಡಿ ಬೇಕಂತ ಕೇಳ್ತೀರಾ ಬ್ರೋ? ನೀವೇನು ಕೇಳ್ತೀರಾ ಬ್ರೋ? ನೀವು ಯಾರು ಓಟ್ ಹಾಕ್ತೀರಾ? ಬರೀ ಇಂಥದೆಯ ಗಾಡಿನೇ ಬೇಕಾಗಿದ್ಯಾ? ಗಾಡಿ ಕೇಳ್ತೀರಾ? ಇದು ಗಾಡಿ ಮೇಲೆ ಬ್ರೋ, ಅದಕ್ಕಂತ ನಂಬರ್ ಪ್ಲೇಟು ಟೇಪ್ ಹಾಕ್ಕೊಂತೀವಿ ಬ್ರೋ. ಏನೋ ಏನ್ ಸ್ಪಾ ಅವ್ರ ಹತ್ರ ಹೇಳ್ಬಿಡಿ, ಗಾಡಿ ಕೊಟ್ಬಿಡಿ, ಆ ಗಾಡಿನ ಅದೇ ಇಟ್ಬಿಡಿ. ಓಕೆ, ಇವಾಗ ಈ ಪಕ್ಕ ಇದೆಲ್ಲ ಯಾಕೆ ಕಾಂಗ್ರೆಸ್ ಬಂದ್ರೆ ಬರೀ ರೌಡಿಸಮ್, ಅಲ್ಲ ಜಗಳ. ನೀವೇನು ನಂಬ್ತೀರಾ ಬ್ರೋ? ಪಕ್ಕ ಬಿಜೆಪಿನ ನೀವೇನು ಕೇಳ್ತೀರಾ ಬ್ರೋ? ಬಿಜೆಪಿ ಅಲ್ಲ, ನಮ್ಗೆ ಏನೋ ಮಾಡಿ ಅಂತ ಹೇಳ್ತೀರಾ? ನಮಗೆ ಏನು ಬೇಡ ಬ್ರೋ, ಏನು ಬೇಡ. ತಾತ ಹೋಗೋಣ ಹೇಳ್ತಾರೆ, ಇವಾಗ ಪಕ್ಕದ ಹೋಗೋಣ. ತಾತ ರೇಗೆ ತಾತ, ನಾನು ಓಟ್ ರೆಡಿ ಮಾಡಿದ್ದೀನಿ ಫಸ್ಟು. ಇವಾಗ ಓಟ್ ಹಾಕಿದ್ರೆ ಯಾರಿಗೆ ಹಾಕ್ಲಿ? ಫಸ್ಟು ಕಾಂಗ್ರೆಸ್ ಹಾಕ್ಲಾ? ನೀವ್ ಯಾರಿಗೆ ಹಾಕ್ತೀರಾ? ಕಾಂಗ್ರೆಸ್ ಹಾಕಿದ್ರೆ ಏನ್ ಮಾಡ್ತಾರೆ ಅವರು? ಕಾಂಗ್ರೆಸ್ ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ ಸರ್ಕಾರ ನಡೆಸ್ತಾವ್ರಲ್ಲಪ್ಪ, ಅವರು ಕೆಲವು ಅವ್ರಿಗೆ ಸವಲತ್ತುಗಳು ಕೊಟ್ಟಿದ್ದಾರೆ. ಮೋದಿ ಏನ್ ಮಾಡ್ದ? ನನ್ಗೆ ಗೊತ್ತಿಲ್ಲ, ನಾನು ಫಸ್ಟ್ ಓಟ್ ಮಾಡ್ತಾ ಇದ್ದೀನಿ. ಕೇಳು, ನಾನು ಹೇಳಕ್ ಕೇಳು. ಮೋದಿ ಎಲ್ಲರಿಗೂ 15 ಲಕ್ಷ ಹಾಕ್ತೀನಿ ಅಂದ್ರು, ಎಲ್ಲರಿಗೂ ಉದ್ಯೋಗ ಕೊಡ್ತೀನಿ ಅಂದ್ರು, ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ ಅಂದ್ರು. ಏನೋ ಕಡಿಮೆ ಮಾಡಿರ? ಆಮೇಲೆ ಇಂಜಿನಿಯರ್ ವಿದ್ಯಾರ್ಥಿಗಳು ಏನಾದ್ರು ಕೇಳಿದ್ರೆ, ರೀ ಪಕೋಡ ಮಾರ್ರಿ, ಅದು ಒಂದು ಉದ್ಯೋಗ ಅಲ್ವಾ? ಪಕೋಡ ಮಾರ್ರಿ. ಇದೆಲ್ಲ ಪ್ರಧಾನಿ ಅದನ್ನು ಸರ್ವ ಜನಾಂಗನ ಸಮಾನಾಗಿ ನೋಡ್ಬೇಕು. ನೀನು ಯಾವ ಜಾತಿ ನೋಡಬಾರ್ದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇವತ್ತು ಹೇಳಿದರೆ ಸರ್ವ ಜನಾಂಗದ ಶಾಂತಿಯ ತೋಟ. ನಾವೆಲ್ಲ ಅಡ್ಕಂದ ತರ ಇರ್ಬೇಕು. ಅದು ಬಿಟ್ಟು ಕಿತ್ತಾಡ್ಕೊಂಡು ಇದು ಮಾಡ್ಕೊಂಡು ಇವಾಗ ನಿನ್ನಲ್ಲಿ ಅರಿಯೋದು ರಕ್ತ, ನನ್ನಲ್ಲಿ ಅರಿಯೋದು ರಕ್ತ. ನಾನು ಸಾಯ್ತಾ ಬಿದ್ದಿರ್ತೀನಿ. ಬಿದ್ದಾಗ ನನಗೆ ಬ್ಲಡ್ ಬೇಕು ಅಂತಾರೆ ಹಾಸ್ಪಿಟ್ಲಲ್ಲಿ. ಅವಾಗ ಇವನ್ ಜಾತಿ ನೋಡಲ್ಲ, ಗ್ರೂಪ್ ನೋಡ್ತಾರೆ. ಯಾವ ಗ್ರೂಪ್ ಇದೆ, ಅವಾಗ ಅವನು ಮಾಂಸ ತಿಂತಾನೆ, ಅವನು ಕಾಡ್ ತಿಂತಾನೆ. ಅಯ್ಯೋ ಹೆಂಗ ಸ್ವಾಮಿ, ನನ್ ಜೀವ ಉಳ್ಕೊಂಡ್ರೆ ಸಾಕು ಅಂತೀವಿ ಅಲ್ವೇನಪ್ಪ? ಕಾಂಗ್ರೆಸ್ ಹಾಕಿ ಅಂತೀರಾ? ನಾನು ಕಾಂಗ್ರೆಸ್ಸು ನೋಡು ಹೇಳ್ತಾರೆ, ತಪ್ಪು ಎಲ್ಲರೂ ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ನಾನು ಇಡೀ ನನ್ಗಿವಾಗ 77 ವರ್ಷ ನನಗೆ. ನಾವು ಹಿಂದೆ ಎಂತೆಂತ ಮಹಾನ್ ಬಾಬು ಇದ್ರು. ಖಾದಿ ಬಿಟ್ಟು ಬೇರೆ ಬಟ್ಟೆ ಹಾಕ್ತಿರ್ಲಿಲ್ಲ. ಇವಾಗಿನ ಯುವಕರು ಸ್ವಲ್ಪ ಮಾಡ್ರಾಗ್ಯಾರ ಇರ್ಲಿ, ಆದ್ರೆ ದೇಶಕ್ಕೋಸ್ಕರ ತ್ಯಾಗ ಮಾಡೋದು ಅಲ್ಲ. ಕಾಂಗ್ರೆಸ್ಗೆ ಹಾಕ್ತೀನಿ ಬಿಡಿ. ಅಲ್ಲ, ನಾನು ತಿನ್ಕೊ ಬಂದೆ, ತಿನ್ರಿ ಬರ್ಲಾ? ಇಲ್ಲ ಒಂದು ನಿಮ್ ತಗೋಬೇಕು. ಏನಪ್ಪ? ವಿಘ್ನೇಶ್ ಅಂತ. ವಿಘ್ನೇಶ್ ತಾತ ಒಂದ್ ಬಿಸ್ತರ ತಿನ್ಬಿಟ್ಟು ಹೋಗುವಂತವ್ರು.
ಆಯ್ತು, ನಿಮ್ಗೋಸ್ಕರ ಒಂದು ತಗೊಳ್ತೀನಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಬನ್ನಿ ಮುಂದೆ ಹೋಗೋಣ. ಕಾಂಗ್ರೆಸ್ ಹಾಕಂತ ಕಾಂಗ್ರೆಸ್ ಹಾಕ್ಬೇಕಪ್ಪ ನಾನು. ಅವ್ರನ್ನು ಕೇಳು. ನೀವು ಕಾಂಗ್ರೆಸ್ಗೆ ಹಾಕಿ. ಕಾಂಗ್ರೆಸ್ ಒಳ್ಳೇದು ಮಾಡ್ತಾರೆ. ಹಾಕೋದು. ಕಾಂಗ್ರೆಸ್ ನಮಗೆ ಎಲ್ಲದೂ ಮಾಡಿದ್ದಾರೆ. ದೇಶ ಸ್ವಾತಂತ್ರ್ಯ ಕೊಟ್ಟು ನೋಡು, ಊರಿದ ಮೇಲೆ ಒಳಗೇರಿ ಇದ್ದೇ ಇರ್ತೈತೆ. ಸಣ್ಣದು 2-3 ತಪ್ಪಾದ್ರೆ ಅದನ್ನೇ ಹೈಲೈಟ್ ಮಾಡಿ ತೋರ್ಸೋದಲ್ಲ. ಒಳ್ಳೇದನ್ನ ಹೇಳು. ಒಳ್ಳೇದು ಯಾರೆಲ್ಲ ಅದೇ ಹೇಳೋದು. ನೀನು ಒಳ್ಳೆತನ ನೀನು ಬಿಂಸಪ್ಪ. ನೀನು ಕೆಟ್ಟದ್ದು ಯಾವುದೋ ಒಂದು ಮಾಡಿ 10 ಒಳ್ಳೇದು ಮಾಡಿ ಒಂದೇ ಒಂದು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಇದನ್ನ ಮಾಡ್ದ ಒಳ್ಳೇದು ಹೇಳು. ಅದು ಆಯ್ತು, ಬರ್ತೀನಿ ಸರ್. ಥ್ಯಾಂಕ್ ಯು. ಯಾವುದಿದು? ನಂಜೇಗೌಡ. ಓಕೆ, ನಮ್ಮ ನಂಜೇಗೌಡ ತಾತ ಅವರು ಒಳ್ಳೆ ಆನ್ಸರ್ ಮಾಡಿದ್ರು. ಎಲ್ಲರೂ ಕಾಂಗ್ರೆಸ್ ಕೋಟ್ ಹಾಕಿ. ಓಕೆ, ಆಯ್ತು, ಬನ್ನಿ ಮುಂದೆ ಹೋಗೋಣ. ಇಟ್ಕೋಬೋದಾ? ಓಕೆ, ನಾನು ವೋಟ್ ರೆಡಿ ಮಾಡಿದ್ದೀನಿ. ಫಸ್ಟ್ ವೋಟ್ ರೆಡಿ ಬಂದಿದೆ. ಇವಾಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ವೋಟ್ ಹಾಕಿದ್ರೆ ಯಾರು ಒಳ್ಳೇದು ಮಾಡ್ತಾರೆ ಫಸ್ಟ್ ವೋಟ್ ಯಾರು? I don't have voter ID also. ನಿಮ್ಮ ಹತ್ರ ಕನ್ನಡ ಬರುತ್ತೆ? ನನ್ನ ಹತ್ರ voter ID ನೇ ಇಲ್ಲ. ನಿಮ್ಮ ಹತ್ರ ಇಲ್ಲ, ನನ್ನ ಹತ್ರ ಐತೆ. I don't know. ಅಲ್ಲ, ಯಾರ್ದು ಹಾಕೋದು? ಬಿಜೆಪಿ, ಕಾಂಗ್ರೆಸ್? ನಿಮ್ಮ ಪ್ರಕಾರ ಯಾರು ಹಾಕೋದು? ಅಲ್ಲ, Congress. ನಮ್ಮ ಅಮ್ಮ ಹೇಳಿದೆ ಒಳ್ಳೆ Congress. ಯಾರಿಗೆ ಹೇಳ್ತಾರೆ ಅದು ಹಾಕು. ಕಾಂಗ್ರೆಸ್. Congress. ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡೋದಾ? ಯಾವುದೂ ಇಲ್ಲ. ತಿಂಗಳ ಕುತ್ಕೊಂಡಿದ್ದೀರಾ? ಆಫೀಸ್ ಲೇಟ್ ಆಗ್ತಿದೆ, ಹೋಗ್ಬೇಕು. Bye. ಆಫೀಸ್ ಆಪೋಸಿಟ್ ಅಲ್ಲ? ಅಷ್ಟು ಅಂದ್ರೆ ನಮ್ಮ ಫ್ಯಾನ್ಸ್ ಎಲ್ಲ ನಿಮ್ಮ ಬರ್ತಿದ್ರು. ಇಷ್ಟೇ ಆಯ್ತು. ನಿಮ್ಮ ಹೆಸರು? ನನ್ನ ಹೆಸರು ನೇಹಾ. ನೇಹ. 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 ನಮ್ಮ ನೇಹ ಅವ್ರು ಸಿಕ್ಕಿದ್ರು ಮಾಸ್ಕ್ ಹಾಕೊಂಡಿದ್ದಾರೆ. ಮುಖ ತೋರಿಸಲ್ಲ. ಅವರು ಕಾಂಗ್ರೆಸ್ಗೆ ಹಾಕಿ ಅಂದ್ರು, ತಾತಾನು ಕಾಂಗ್ರೆಸ್ ಹಾಕಿ ಅಂತವ್ರೆ. ನಾವ್ ಯಾರಿಗ ಹಾಕ್ತಾನ ನೋಡೋಣ. ನಮ್ ಬ್ರದರ್ಸ್ ಮಚ್ಚ, ಇಲ್ಲಿ ನಮ್ ಬ್ರದರ್ಸ್ ಎಲ್ಲ ಇದಾರೆ. ಅವ್ರ ಹತ್ರ ಬನ್ನಿ ಕೇಳೋಣ. ಬ್ರೋ, ಎಲೆಕ್ಷನ್ ಬರ್ತೈತಲ್ಲ, ಈ ಪ್ರಕಾರ ಯಾರು ವಿನ್ ಆಗ್ತಾರೆ ಈ ಸಲ? ಬಿಜೆಪಿ. ಪಕ್ಕ ಬಿಜೆಪಿನ? ಕಾಂಗ್ರೆಸ್. ಕಾಂಗ್ರೆಸ್. ಇಲ್ಲೇ ಆಪೋಸಿಟ್ ಇದೆ. ಬಿಜೆಪಿ, ಕಾಂಗ್ರೆಸ್. ಬ್ರೋ, ಈಗ ಬಿಜೆಪಿ ಅವರು ಇಲ್ಲ ಕಾಂಗ್ರೆಸ್ ಅವರು ಯಾರೋ ಬಂದ್ಬಿಟ್ಟು ನಾನು ವೋಟ್ ಹಾಕಿ ನಿಮ್ಗೆ ಇದು ಮಾಡ್ತೀನಿ ಅಂದ್ರೆ ಏನ್ ನಿಮ್ಗೆ ಅವ್ರ ಹತ್ರ ಏನ್ ಕೇಳ್ತೀರಾ? ನಾವೇನ್ ಗೆಲ್ಲದು? ಯಾರು ಏನೂ ಮಾಡಲ್ಲ. ಅಲ್ಲ, ಅವ್ರು ಮಾಡ್ತೀನಿ ಅಂದ್ರೆ ನಿಮ್ಗೆ ಹೇಳ್ತೀನಿ. ಏನ್ ಬೇಕಿದೆ ಅಂತ ಕೇಳ್ತೀರಾ? ಫಸ್ಟ್ ನನ್ ಕೇಳಿ ನನ್ ಗಾಡಿ ಮೇಲೆ ಇರೋ ಕೇಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಗಾಡಿ ಮೇಲೆ ಲೈಫ್ ಆರಾಮಿರಕ ಆಗತ್ತಾ? ಅದು ಯಾವ್ದು ಅಲ್ಲ, ಇವಾಗ ಅದೇ ನಾನು ಕರೆಯೋಣ ಹೋಗ್ಬಿಟ್ಟಿದ್ದೆ. ಕ್ಲಿಯರ್ ಮಾಡಿದ್ರೆ ಮತ್ತೆ ಬೇರೆ ಮಾಡಲ್ಲ. ಅದು ಅವ್ನು ಬಂದ್ರು ಅವನು ಮಾಡಲ್ಲ. ನೀವೇನ್ ಕೇಳ್ತೀರಣ್ಣ? ಆಯ್ತು, ನಿಮ್ಮ ಹತ್ರ ಬಂದ್ಬಿಟ್ಟು ಈ ತರ ನನ್ನ ಲೈಫ್ ಪ್ರಾಪರ್ ಸೆಟಲ್ ಮಾಡಕ್ಕಾಗಲ್ಲ. ಮಾಡಿ ಅಂತೀರಾ? ನೀವು ಯಾರು ಮಾಡಿರ್ತಾರೆ? ಯಾರು ಎಲ್ಲ ಲೈಫ್ನು ಇಲ್ಲಿರೋ ಆಲ್ಮೋಸ್ಟ್ ಒಂದು 20 ಜನ ಇದೆ. 20 ಜನ ಅವ್ರು ಮಾತ್ರ ನೋಡ್ಕೊಂಡಿಲ್ಲ. ಅವ್ರ ಸುತ್ತ ಯಾರೇ ಇರ್ತಾರೆ ಎಲ್ಲರ ಲೈಫ್ ಸೆಟ್ಲ್ ಮಾಡ್ಬೇಕಂತ. ಅಣ್ಣ ನೀವೇ ಆಗ್ಬಿಡಿ, ನೀವೇ ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲ, ಯಾವನ್ ಬಂದು ಮಾಡಲ್ಲ. ಅಣ್ಣ ಯಾರು ಕೊಟ್ಕೊಡು? ನಂದು ಓಟ್ ಯಾರು ಓಟ್ ಹಾಕ್ತೀರಾ? ನಂದು ಓಟೇ ಇಲ್ಲ ಇಲ್ಲಿ. ಓಟೇ ಇಲ್ಲ ಇಲ್ಲಿ. ಅವ್ರದ್ದು ಓಟೇ ಇಲ್ವಂತ ಇಲ್ಲ. ಅಣ್ಣ ನೀವ್ ಯಾರು ಓಟ್ ಹಾಕ್ತೀರಾ? ಅಣ್ಣ ನಾನು ಕಾಂಗ್ರೆಸ್ ಕಾಂಗ್ರೆಸ್. ಬ್ರೋ, ನೀವೆಲ್ಲ ಯಾರು ಹಾಕ್ತೀರಾ? ಎಲ್ಲ ಕಾಂಗ್ರೆಸ್ ಅಣ್ಣ ಇಲ್ಲಿ. ನಾನು ಬಿಜೆಪಿ. ಇವ್ರೊಬ್ರನ್ನ ಬಿಟ್ಟು ಮಿಕ್ಕಿದ ಎಲ್ಲರೂ ಇಲ್ಲಿ ಕಾಂಗ್ರೆಸ್ಗೆ ಹಾಕೋದಂತೆ ಓಟ್. ಬ್ರೋ, ನೀವೇನ್ ಕೇಳ್ತೀರಾ? ಬ್ರೋ, ಈಗ ನೀವು ಓಟ್ ಹಾಕ್ತೀರಲ್ಲ, ನನ್ಗೆ ಮಾಡ್ತೀನಿ ನೀವು ಓಟ್ ಹಾಕಿ ಅಂದ್ರೆ ಏನ್ ಕೇಳ್ತೀರಾ? ಯಾರು ಬಂದು ಕೇಳಿದ್ರೆ? ಯಾರೋ ಬಂದು ಕಾಂಗ್ರೆಸ್ ಅವ್ರು ಕೇಳಿದ್ರಲ್ಲ, ಕಾಂಗ್ರೆಸ್ ಅವ್ರು ಬಂದು ಕೇಳಿದ್ರೆ ಕೊಟ್ರೆ ತಗೊಂತೀನಿ, ಆ ಬಿಜೆಪಿ ಓಟ್ ಹಾಕ್ತೀನಿ. ಬಿಜೆಪಿ ಕಾಂಗ್ರೆಸ್ ಬೇಡ ಅಂತ ಹೇಳಕ್ಕಾಗಲ್ಲ, ನಮ್ ದುಡ್ಡು ನಮ್ಗೆ ತಾನೇ ಕೊಡ್ತಾರೆ. ಕರೆಕ್ಟ್ ಆಗಿದೆ. ஓகே பண்ணி நம்ம அங்கே ಮುಂದೆ ಹೋಗೋಣ. ಆಯ್ತು, ಬರ್ತೀನಿ ಅಣ್ಣ. பை பாய். ஹாய் மச்சீஸ், இந்த வீடியோ பார்த்து குஷியாக இருந்தீங்கன்னா மறக்காமல் லைக் பண்ணி, ஷேர் பண்ணி, கமெண்ட் பண்ணி, மறக்காமல் சப்ஸ்கிரைப் பண்ணிக்கோங்க. அந்த தாத்தா சொன்ன மாதிரியே கரெக்ட் தான். நீங்கள் தப்பு பண்ணால் எல்லாருக்கும் போட்டு காமிப்பாங்க. அதே நல்லது பண்ணால் ஒரு வாட்டி கூட போட்டு காமிக்க மாட்டாங்க. இதுதான் இந்த உலகம். புரிஞ்சதா? அது புரிஞ்சு அதுக்கேற்ற மாதிரி நடந்துட்டு எல்லோரும் போங்க. எல்லோரும் கெட்டவனாக இருந்து நல்லது பண்ணுங்க. அதுதான் இந்த இப்போ இருக்கிற இதுக்கு நல்லது. நல்லவெல்லாம் இருந்து நல்லது பண்ணனா அவங்களுக்கு மட்டும் ஸ்டைலில் உழைச்சிருவாங்க. அதனால தான் சொல்லினே இருக்கேன். ஓகே, லைக் பண்ணி, ஷேர் பண்ணி, கமெண்ட் பண்ணி, சப்ஸ்கிரைப் பண்ணுங்கள். நாளைக்கு வ்ளாகில் மீட் பண்ணுறேன். ஓகே, பாய்.